ಇಂಥ ಸಂದರ್ಭ ನಮಗೆ ಬರಬಾರ್ದಾಗಿತ್ತು. ನಿಜವಾಗ್ಲೂ ನಾವು ತಮಿಳುನಾಡು ಜೊತೆಲಿ ಯುದ್ಧ ಮಾಡಬೇಕು ಅಂತ ನಮಗೇನಿಲ್ಲ. ನಾವೆಲ್ಲ ಮನುಷ್ಯರು, ಜೀವ ಮಾಡ್ತಕ್ಕಂಥವರು. ನಮಗೆ ತೀವ್ರವಾದಂಥ ತೊಂದರೆ ಕೊಟ್ಕೊಂಡೇ ಬಂದಿದ್ದಾರೆ. ನಾನು ತಮ್ಗೆ ಹೇಳೋದಾದ್ರೆ 1967ರಲ್ಲಿ ನಾನು ಮೊದಲನೇ ಅಸೆಂಬ್ಲಿ ಮೆಂಬರ್. 1967 ನೀವು ಹುಟ್ಟೇ ಇರಲಿಲ್ಲ. 1967ರಲ್ಲಿ ಅಸೆಂಬ್ಲಿ ಮೆಂಬರ್. ಬಹುಶಃ ನೀವು ಯಾರು ಹುಟ್ಟಿರಲಿಲ್ಲ. 1967 ಅಸೆಂಬ್ಲಿ ಮೆಂಬರ್ ನೀವು ಹುಟ್ಟಿದ್ರಿ. ನಿಮಗೇನು ಗೊತ್ತಿಲ್ಲ, ಹುಟ್ಟಿದ್ರವೇ. ಆಮೇಲೆ ನಿಜಲಿಂಗಪ್ಪನವರು ಅಧ್ಯಕ್ಷರು, ಮುಖ್ಯಮಂತ್ರಿ ಆ ದಿನಗಳು. ಆವಾಗ ಕರುಣಾನಿಧಿಯವರು ಬೆಂಗಳೂರು ಬಂದು ಮಾತುಕತೆ ಆಡಿ ನಿಜಲಿಂಗಪ್ಪನವ್ರ ಜೊತೆಯಲ್ಲಿ, ವೀರೇಂದ್ರ ಪಾಟೀಲ್ ಜೊತೆಯಲ್ಲಿ, ರಾಮಕೃಷ್ಣ ಹೆಗಡೆಯವ್ರ ಜೊತೆಯಲ್ಲಿ ಪ್ರತಿ ಸಾರಿ ಮಾತನಾಡಿ ಪ್ರೀತಿಯಿಂದ, ಅಭಿಮಾನದಿಂದ ತೀರ್ಮಾನ ತಗೊಳ್ತಾ ಇದ್ರು. ಅದಾದ ಮೇಲೆ ಬಹಳ ಒತ್ತಡ ಮಾಡಿ ತಮಿಳುನಾಡಿನವರು ಇದು ಮಾತುಕತೆ ಪ್ರಶ್ನೆ ಅಲ್ಲ, ಇದಕ್ಕೆ ನಿರ್ವಹಣಾ ಸಮಿತಿ ಮಾಡಲೇಬೇಕು ಅಂತೇಳಿ ತೀವ್ರ ಹಠ ಮಾಡಿದ್ರು. ಕೊನೆಯದಾಗಿ ಕರುಣಾನಿಧಿ JH ಪಟೇಲ್ರ ಕಾಲದಲ್ಲೂ ಬಂದಿದ್ರು ಬಹಳ ಇದರಲ್ಲಿ. ಈ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣರಾಜ ಸಾಗರದಲ್ಲಿ ನೀರಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ, ಖಂಡಿತ ಕುಡಿಯೋಕೆ ನೀರು ಮಾತ್ರ ಸಾಕು, ಯಾರು ಬೆಳೆಗಳಿಗೆ ನೀರು ತಗೊಳ್ಬೇಡಿ ಅಂತ ಹೇಳಿ. ನಮ್ಮ ಬೆಳೆಗೆ, ನಮ್ಮ ರಾಜ್ಯದ ಬೆಳೆಗೆ, ನಮ್ಮ ರಾಜ್ಯದ ರೈತರಿಗೆ ನಮ್ಮ ಮುಖ್ಯಮಂತ್ರಿಯೇ ಹೇಳಿದ್ದಾರೆ. ಅಂದಮೇಲೆ ನಮಗೆ ನೀರಿಲ್ಲ ಅನ್ನೋದು 100ಕ್ಕೆ 100 ಖಾತ್ರಿ. ಈ ವಿತರಣಾ ಸಮಿತಿಯವರು ಈ 1 ತಿಂಗಳ ಹಿಂದೆ ಬಿಡಬೇಕಾಗಿಲ್ಲ ಅಂದರು. ಈಗ ಒಂದ್ಸಾರಿ ಹೇಳಿದ್ರು ನೀರು ಬಿಡಬೇಕು, ಒಂದು ದಿನಕ್ಕೆ 3500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು. ಸುಮಾರು 4-4.5 TMC ನೀರು ಆಗತ್ತೆ. ಆಗ ನಮ್ಮ ಕೃಷ್ಣರಾಜ ಸಾಗರ ಸಂಪೂರ್ಣ ಮೈದಾನ ಆಗುತ್ತೆ. ಅದನ್ನು ನಾವು ಈಗ DK ಶಿವಕುಮಾರ್ ಅವರು ಈ ಆನೆಕಲ್ ಹತ್ರ ಸ್ಟೇಡಿಯಂ ಮಾಡಬೇಕು ಅಂತಿದ್ದಾರೆ. ಅದ್ರ ಬದಲು KRSನಲ್ಲಿ ಸ್ಟೇಡಿಯಂ ಮಾಡಿಬಿಡೋದು ಒಳ್ಳೆಯದು. ಯಾಕೆಂದ್ರೆ ನೀರೇ ನಿರಲ್ವಲ್ಲ. ಆದ್ದರಿಂದ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಿ ಬಂದಾಡಿ ಅಂತೇಳಿ ನಮ್ಮ ಹೆಣದ ಮೇಲೆ, ನಮ್ಮ ಸಮಾಧಿ ಮೇಲೆ ಇದು ಮಾಡ್ಬೋದು.